ನಮಸ್ಕಾರ. ನಾನು ನಿಮ್ಮ ಕಮಲ್ ಟಿ ಎನ್. ಮೋದಿಯವ್ರು ಬಂದ್ಬಿಟ್ಟು ಏನೋ ಬೆಟ್ಟ ಕುಸಿದೋದಂಗೆ, ಅರ್ಥಕ್ವೇಕ್ ಆದೋದಂಗೆ, ದೇಶನೇ ಕುಸಿದೋದಂಗೆ, ಅಯ್ಯೋ ಮಹಿಳೆಯರಿಗೆ ಎಲ್ಲ ಅನ್ಯಾಯ ಮಾಡಿಬಿಟ್ರು ಅಪೋಸಿಷನ್ಸು. ಮಹಿಳೆಯರಿಗೆ ಎಲ್ಲರೂ ಅಪೋಸಿಷನ್ಸು ಕ್ಷಮೆ ಕೇಳಬೇಕು, ಮಹಿಳೆಯರನ್ನ ಬೆಳೆಯೋಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಏನು ಕಣ್ಣೀರು ಹಾಕ್ಕೊಂಡು ಏನು ಮಾತು ಏನಿದು ಅಬ್ಬಬ್ಬಬ್ಬಬ್ಬ. ಮೋದಿಯವರೇ ರಾಮ ಮಂದಿರ ಓಪನ್ ಮಾಡಿದ್ರಲ್ಲ, ಪ್ರೆಸಿಡೆಂಟ್ನ ಯಾಕೆ ಕರೀಲಿಲ್ಲ ನೀವು? ಯಾಕೆ ಅಂದರೆ ಅವರೊಂದು ಮಹಿಳೆನ ಕಡೆಗಣಿಸೋದ್ರಲ್ಲಿ ನಿಮ್ಮ ಪಕ್ಷ ಬಿಟ್ಟರೆ ದೇಶದಲ್ಲಿ ಭೂಲೋಕದಲ್ಲಿ ಇನ್ನೊಂದು ಪಕ್ಷ ಇಲ್ಲ. ನಮ್ಮ ಪ್ರೆಸಿಡೆಂಟ್ನ ಕರೆದಿದ್ರೆ ಅವ್ರನ್ನ ಮುಂದೆ ಬಿಟ್ಟು ನೀವುಗಳೆಲ್ಲ ಹಿಂದೆ ಹೋಗ್ಬೇಕು. ಒಂದು ಮಹಿಳೆ ಹಿಂದೆ ನಾವೆಲ್ಲ ಹೋಗೋದಾ? ಅವ್ರಿಗೆ ಕ್ರೆಡಿಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಮಹಿಳೆನ ನೀವು ಒಂದು ರಾಮ ಮಂದಿರಕ್ಕೆ ಓಪನ್ಗೆ ಕರೀಲಿಲ್ಲ ನೀವು. ಇದು ಸತ್ಯ. ಇದಕ್ಕೋಸ್ಕರನೇ ನೀವು ಕರೆದಿಲ್ಲ. ಯಾರು ಏನು ಬೇಕಾದ್ರೂ ತಿಳ್ಕೊಬೋದು. 100% ಇದಕ್ಕೋಸ್ಕರನೇ ನೀವು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಕರೀಲಿಲ್ಲ. ಯಾಕೆ ಅಂದರೆ ಆಕೆ ಒಂದು ಮಹಿಳೆ, ಆ ಮಹಿಳೆಯಿಂದ ನಾವು ನಡ್ಕೊಂಡು ಹೋಗೋದ ಅನ್ನೋ ಒಂದು ಉದ್ದೇಶಕ್ಕೆ. ಎಷ್ಟು ಕೀಳು ಮಟ್ಟದ ಯೋಚನೆ ಇದು ನಿಮ್ಮದು! ಎಷ್ಟು ಕೀಳು ಮಟ್ಟದ ಯೋಚನೆ ಇದು ನಿಮ್ಮದು! ರೆಸ್ಲರ್ಸು, ವುಮೆನ್ಸು ನಿಮ್ಮ ಪಕ್ಷದ ಮಿನಿಸ್ಟ್ರುಗಳ ಮೇಲೆ ಅಪಾದನೆ ಹೊದಿಸಿದಾಗ ಒಂದು ಚಕಾರ ಎತ್ತು ಮಾತಾಡಲಿಲ್ಲ ನೀವು. ನೀವು ಮಹಿಳೆಯರ ಬಗ್ಗೆ ಮಾತಾಡ್ತೀರಾ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಬೆತ್ತಲೆ ಮಾಡಿ ರೋಡಲ್ಲಿ ಎಳ್ಕೊಂಡು ಹೋಗಿ ಸಾಯಿಸಿದ್ದಾರೆ. ಇದಕ್ಕೆಲ್ಲ ನೀವೇನು ಒಂದೇ ಒಂದು ಸಾರಿ ನಿಮ್ಮ ಬಾಯಿಂದ ಆ ಮಹಿಳೆಯರಿಗೋಸ್ಕರ ನಾವು ಇದ್ದೀವಿ ಅಂತ ನಿಮ್ಮ ಬಾಯಿಂದ ಬಂದಿಲ್ಲ ಸ್ವಾಮಿ. ಇವತ್ತು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ನೀವು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಆ ಹೊಣೆ ಹೊತ್ತು ನಡಿಯೋ, ನಾನು ಬರ್ತೀನಿ ಮಣಿಪುರ್ಗೆ, ಯಾವನೇನು ಮಾಡ್ತಾನೆ ನೋಡೋಣ, ನಿಲ್ತ್ಕೊಳ್ಳೋ. ಅದೇನೋ ಸ್ಟೇಟ್ ಅಫೇರ್ಸ್ ಲಾ ಆ್ಯಂಡ್ ಆರ್ಡರ್ ಹಾಳಾಗೋಗಿದೆ. ನಡಿಯೋ, ನಾನು ಬರ್ತೀನಿ ಪ್ರೈಮ್ ಮಿನಿಸ್ಟರ್ಗೆ, ನಾನು ನಿಲ್ತ್ಕೊತೀನಿ. ಕರ್ಸೋ ಆರ್ಮಿನ. ಎಲ್ಲ ಪ್ರಾಬ್ಲಮನ್ನ ಒಂದು ದಿವಸ ಓವರ್ ನೈಟಲ್ಲಿ ನೀವು ಸಾಲ್ವ್ ಮಾಡ್ಬೋದಿತ್ತು. ಆದರೆ ನೀವು ಮಾಡಲಿಲ್ಲ. ಯಾಕೆ? ನಿಮಗೆ ಮಹಿಳೆಯರ ಮೇಲೆ ಗೌರವ ಇಲ್ಲ. ಮಹಿಳೆಯರಂದರೆ ತುಚ್ಛ ಭಾವನೆ ಇಟ್ಕೊಂಡಿರೋರು ನೀವು ಮಹಿಳೆಯರ ಬಗ್ಗೆ ಮಾತಾಡ್ತೀರಾ ಸ್ವಾಮಿ? ಹೆಂಡ್ತಿನ ಬಿಟ್ಟು ಬಂದವ್ರು ನೀವು ಅದಕ್ಕೆ 1000 ವಾಕ್ಯನ ಕೊಡ್ಬೋದು, 1000 ರೀಸನ್ಸ್ ಹೇಳ್ಬೋದು. ನಾನು ದೇಶಕ್ಕೋಸ್ಕರ ಬಂದೆ, ನಾನು ದೇಶಕ್ಕೋಸ್ಕರ ಹೋದೆ, ಅಯ್ಯೋ ನನಗೆ ಗೊತ್ತಿಲ್ಲದಿರೋ ವಯಸ್ಸಲ್ಲಿ ಮದುವೆ ಮಾಡಿಬಿಟ್ರು, ಏನಾದರೂ ಆಗಿರಲಿ. ನಮ್ಮ ಹಿಂದೂ ಕಲಾಚಾರ ಸನಾತನ ಧರ್ಮದ ಪ್ರಕಾರ ನೀವು ಮದುವೆ ಆಗಿದ್ದೆನ್ನ ಕೈ ಬಿಟ್ಟಿದ್ದು ತಪ್ಪು. ದೇವರು ಕ್ಷಮಿಸಲ್ಲ ಇದನ್ನು. ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ? ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ? ದಯವಿಟ್ಟು ಜನರೇ ಎಚ್ಚೆತ್ಕೊಳ್ಳಿ. ಈ ಮಾತುಗಳಲ್ಲಿ ಮರಳಾಗಬೇಡಿ. ಬರೀ ಸುಳ್ಳಿನ ಕಂತೆಗಳು. ಇವ್ರಿಗೆ ಮಹಿಳೆಯರ ಮೇಲೆ ಯಾವುದೇ ಗೌರವ ಇಲ್ಲ. ಮಹಿಳೆಯರೇ, ಇವತ್ತು ನೀವು ಇದ್ರ ಮೇಲೆ ಎಚ್ಚೆತ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸುಮ್ಮನೆ ಬಣ್ಣದ ಮಾತುಗಳಿಗೆ ಮೊರೆ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶಲ್ಲಿ 2014 ಮೇಲೆ ಎಷ್ಟು ಜನ ಮಹಿಳೆಯರು ಕಾಣೆ ಆಗಿದ್ದಾರೆ? ಎಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಹೇಳಿ ನೀವು? ಇವತ್ತು ಬಿಹಾರಲ್ಲಿ ಎಷ್ಟಾಗ್ತಾ ಇದೆ, ಮಧ್ಯಪ್ರದೇಶಲ್ಲಿ ಎಷ್ಟಾಗ್ತಾ ಇದೆ. ಇವ್ರು ದೊಡ್ಡದಾಗೇನೋ ನಾನು ಟೆರ್ರಿಸ್ಟ್ನ ಸದೆ ಬಡ್ದುಬಿಟ್ಟಿದ್ದೀನಿ, ನಾನು ಆ ಆ್ಯಕ್ಷನ್ ತೊಗೊಂಬಿಟ್ಟಿದ್ದೀನಿ, ಈ ಆ್ಯಕ್ಷನ್ ತೊಗೊಂಬಿಟ್ಟಿದ್ದೀನಿ ಅಂತಿರಲ್ಲ. ಇವತ್ತು 2014 ಆದಮೇಲೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮ್ಮ ದೇಶದಲ್ಲಿ ಎಷ್ಟು ಮಹಿಳೆಯರು ಕಾಣೆ ಆಗಿದ್ದಾರೆ ಇದರ ಲಿಸ್ಟು NCRB ಡೇಟಾ, ಗೌರ್ಮೆಂಟ್ ಕೊಟ್ಟಿರೋ ಡೇಟಾ, ನಾನು ಹೇಳ್ತಾ ಇಲ್ಲ. ಹೆಚ್ಚು ಕಡಿಮೆ 30 ಲಕ್ಷ ಮಹಿಳೆಯರು ಕಾಣೆಯಾಗಿದ್ದಾರೆ. 30 ಲಕ್ಷ ಮಹಿಳೆಯರು. ಇದು ಸಣ್ಣ ಫಿಗರ್ಸ್ ಅಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. NCRB ಡೇಟಾ ಅಲ್ಲಿದೆ, ಹೋಗಿ ದಯವಿಟ್ಟು ತೆಗೆದು ನೋಡಿ. NCRB ಡೇಟಾ ಅಲ್ಲಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಎಷ್ಟು ಜನ ಕಾಣೆಯಾಗಿದ್ದಾರೆ 2014 ಆದಮೇಲೆ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮ್ಮ ದೇಶದಲ್ಲಿ ಎಷ್ಟು ಜನ ಕಾಣೆಯಾಗಿದ್ದಾರೆ ಅಂತ ಒಂದು ಡೇಟಾ ಇದೆ. NCRB ಡೇಟಾ, ಇಟ್ಸ್ ಎ ಗೌರ್ಮೆಂಟ್ ಡೇಟಾ. ದಯವಿಟ್ಟು ಅದನ್ನು ತೆಗೆದು ನೋಡಿ. 2014 ಆದಮೇಲೆ, ಅದೇ 2014 ಬಿಫೋರು ಅಷ್ಟೇ ಜನ ಕಾಣೆ ಆಗಿದ್ದರೆ ನಾನು ಒಪ್ಕೊತೀನಿ. ಹೌದು, ಜನ್ರಲಾಗಿ ಆಗ್ತಾಯಿದೆ ಅಂತ. 2014 ಮುಂಚೆ ಅಷ್ಟು ಜನ ಎಲ್ಲ ಎಲ್ಲೂ ಕಾಣೆ ಆಗಿರಲಿಲ್ಲ. 2014 ಆದಮೇಲೆ ಮೋದಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಇಷ್ಟು ಜನ ಕಾಣೆ ಆಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಯಾರು ಕೇಳೋರು? ಹೇಳೋರು ಏನೂ ಇಲ್ಲ. ಒಂದು ಮೀಡಿಯಾ ಚಾನಲ್ ಇದ್ರ ಮೇಲೆ ಒಂದು ಚಕಾರ ಎತ್ತಲ್ಲ,
ತೋರಿಸ್ತಾ ಇಲ್ಲ. ದಯವಿಟ್ಟು ನಾವಾಗಿ ಎಚ್ಚೆತ್ಕೊಳ್ಬೇಕು, ನಮ್ಮನೆ ಹೆಣ್ಮಕ್ಳನ್ನ ನಾವೇ ಕಾಪಾಡ್ಕೋಬೇಕು. ಯಾಕಂದರೆ ಮೋದಿನ ನಂಬ್ಕೊಂಡ್ರೆ ಆಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ.